ಚಳ್ಳಕೆರೆ ಗೇಟ್ನಲ್ಲಿ ಆಟೋಗಳ ನಿಲುಗಡೆಗೆ ಅವಕಾಶ ನೀಡಲು ಆಗ್ರಹಿಸಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಆಟೋ ಚಾಲಕರು ಮನವಿ ಸಲ್ಲಿಸಿದ್ದಾರೆ. ಚಳ್ಳಕೆರೆ ಗೇಟ್ನಲ್ಲಿ ಶಂಕರ್ನಾಗ್ ಆಟೋ ನಿಲ್ದಾಣದಲ್ಲಿ ಕಳೆದ 25 ವರ್ಷಗಳಿಂದ ಆಟೋ ನಿಲ್ದಾಣವಿದ್ದು, ಸಂಚಾರಿ ಪೊಲೀಸರು ಏಕಾಏಕಿ ಆಟೋ ನಿಲ್ದಾಣವನ್ನು ತೆರವು ಮಾಡಿಸಿದ್ದಾರೆ. ಈ ಹಿನ್ನೆಲೆ ಗುರುವಾರ ಮಧ್ಯಾಹ್ನ 12:30ಕ್ಕೆ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಸಂಘಟನೆಗಳ ಒಕ್ಕೂಟ ಮತ್ತು ಚಾಲಕರ ವತಿಯಿಂದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಇನ್ನು ಆಟೋ ನಿಲ್ದಾಣವನ್ನು ಏಕಾಏಕಿ ಸಂಚಾರಿ ಪೊಲೀಸ್ನವರು ನಿಲ್ದಾಣಗಳಲ್ಲಿ ಆಟೋ ರಿಕ್ಷಾಗಳನ್ನು ನಿಲುಗಡೆ ಮಾಡದಂತೆ ತೆರವು ಮಾಡಿದ್ದಾರೆ. ಪುನಃ ಆಟೋ ನಿಲ್ದಾಣಕ್ಕೆ ಅವಕಾಶ ಮಾಡಿಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಮನವಿಗೆ ಸ್ಪಂದಿಸಿದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಚರ್ಚೆ ನಡೆಸಿ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಆಟೋ ಚಾಲಕರಿಗೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ಭರವಸೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಆ ಮೀಟಿಂಗಲ್ಲಿ ಏನೋ ಡಿಸಿಷನ್ ಆಗುತ್ತೆ, ಮತ್ತು ಬರ್ತಾರೆ ಮತ್ತೆ ಹೇಳೋದು. ಒಟ್ಟು 14 ಸ್ಟ್ಯಾಂಡ್ ಹಾಕೊಂಡಿದ್ದೀವಿ. 13 ನಾನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಆ ಕಡೆ ಬಂದು ಹಾಕ್ಕೊಡ್ತೀನಿ. 37 ಆಟೋ ಅದೊಂದು ಅಬ್ಜೆಕ್ಷನ್ ಆಗಿ ನಿಲ್ಲಿಸಿದ್ದಾರೆ. ಅದನ್ನು ಕೆಳಗೆ ಫಸ್ಟು ನಾನು ಮಾತಾಡ್ತೀನಿ. ಏನು ಪ್ರಾಬ್ಲಮ್ ಒಟ್ಟು ಸಾರ್ವಜನಿಕರು ತೊಂದರೆ ಆಗಬಾರ್ದು, ನೀವು ತೊಂದರೆ ಆಗ್ತಾರೆ ಒಂದು ಡಿಸಿಷನಿಗೆ ಬರೋದು. ಅವರಿಗೂ ಆಗಿಲ್ಲ. ಅಲ್ಲಿ ಏನು ಸಮಸ್ಯೆ ಇದೆ, ಟಿ ಅಂಗಡಿ ಇದೆ, ಒಂದೇ ಒಂದು ಟಿ ಅಂಗಡಿ ಮಾಡ್ಕೊಂಡಿದ್ರೆ ಟಿ ಅಂಗಡಿ ವ್ಯಾಪಾರ ಆಗಿಲ್ಲ ಬಂದು ಗೂಡಂಗಡಿಗಳೆಲ್ಲ ಎದ್ದು ಐ ಮಾಡ್ಲೈತಲ್ಲ, ಅದ್ರ ಪಕ್ಕದಲ್ಲಿ ಪಕ್ಕಕ್ಕೆ ಅಟ್ಯಾಚ್ ಆಗಿದೆ. ಒಂದಿನ